ಡಿಕೆಶಿ ಸಿಎಂ ಆಗಿರೋದು ನಮಗೆ ಖುಷಿ ಅಂದಿದ್ದಾರೆ ರೇವಣ್ಣ. ಡಿಕೆಗೆ ಒಳ್ಳೆಯದಾಗಲಿ ಅಂತ ಹಾರೈಸಿದ್ದಾರೆ ಎಚ್.ಡಿ. ರೇವಣ್ಣ. ಡಿಕೆ ಶಿವಕುಮಾರ್ಗೆ 2 ವರ್ಷ ದೇವರು ಅವಕಾಶ ಕೊಟ್ಟಿದ್ದಾನೆ. ಎಸ್.ಎಂ. ಕೃಷ್ಣ ಇದ್ದಾಗಲೇ ಒಕ್ಕಲಿಗ ಮತಗಳು ವಾಲಿಲ್ಲ. ಈಗಾಗತ್ತಾ 2028ಕ್ಕೆ ಆ ಬಗ್ಗೆ ಮಾತಾಡೋಣ ಬಿಡಿ, ನನಗೆ ಭವಿಷ್ಯ ಹೇಳೋಕೆ ಬರೋದಿಲ್ಲ ಅಂತ ರೇವಣ್ಣ ಹೇಳಿದ್ದಾರೆ. ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಆಗಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಿ ಒಳ್ಳೆಯ ರೀತಿ ಕೆಲಸ ಮಾಡಲಿ. ನಮ್ಮ ಸಮಾಜದವ್ರ ಮುಖ್ಯಮಂತ್ರಿ ಆಗಿರೋದ್ರಿಂದ ನಮಗೂ ಸಂತೋಷ, ಏನು ತೊಂದರೆ ಇಲ್ಲ, ಮಾಡಲಿ. ಅವ್ರಿಗೆ 2 ವರ್ಷ ಅವಕಾಶ ಸಿಕ್ಕಿದೆ, ದೇವ್ರು ಕೊಟ್ಟಿದ್ದಾರೆ, ಮಾಡಲಿ. ನಮ್ಮದೇನಿಲ್ಲ, ಒಳ್ಳೆ ಕೆಲಸ ಮಾಡಲಿ. ನಮಗೆ ಒಳ್ಳೆ ಕೆಲಸಕ್ಕೆ ನಮ್ಮ ಸಹಕಾರ. ಅದನ್ನು ನೋಡಿ ಸರ್, ಯಾವಾಗ ಏನೇನಿದೆ, ಎಸ್.ಎಂ. ಕೃಷ್ಣ ಅವರೇ ಇದ್ರಪ್ಪ. 2004ರಲ್ಲಿ ಎಸ್.ಎಂ. ಕೃಷ್ಣ ಅವರೇ ಮುಖ್ಯಮಂತ್ರಿ ಇದ್ದು ಏನಾಯ್ತಪ್ಪ, 5 ವರ್ಷ ಅವರೇ ಇದ್ದರು. 2004ರಲ್ಲಿ ಏನಾಯಿತು ಚುನಾವಣೆ, ಈ ರಾಜ್ಯದಲ್ಲಿ ದೇವೇಗೌಡರು ರಾಜಕೀಯ ಮುಗಿದೇ ಹೋಯಿತು ಅಂತ ಇತ್ತು 99ರಲ್ಲಿ, ಇದು 89. ಮತ್ತು 2000ದಲ್ಲಿ 90ನೇ ಇಸ್ವಿನ 91ರಲ್ಲಿ ಮತ್ತೆ ಲೋಕಸಭೆಗೆ ಆಯ್ಕೆಯಾಗಿ ಈ ರಾಜ್ಯದಲ್ಲಿ 117 ಸೀಟ್ ಗೆದ್ದು 17 ಪಾರ್ಲಿಮೆಂಟ್ ಗೆದ್ದು ಮುಖ್ಯಮಂತ್ರಿನೂ ಆಗಿದ್ದಾರೆ, ಪ್ರಧಾನಮಂತ್ರಿನೂ ಆಗಿದ್ದಾರೆ. ಈಗ ಮುಖ್ಯಮಂತ್ರಿಗಳಾದಮೇಲೆ ಅವರು ಹೋಗಿ ಮಾಜಿ ಮುಖ್ಯಮಂತ್ರಿಗಳ ಅನುಭವವನ್ನು ತಿಳ್ಕೊಳಕ್ಕೆ ಹೋಗ್ತಾರೆ. ಅದು ನಾವೇನು ಬೇಡ ಸರ್. ಅದನ್ನು ಈಗ ಎಸ್.ಎಂ. ಕೃಷ್ಣ ಅವರೇ ಮುಖ್ಯಮಂತ್ರಿ ಇದ್ರಪ್ಪ, ಯಾಕೆ ಒಲ್ಲಿಲ್ಲ? ಅದೆಲ್ಲ ಈಗ ಯಾಕೆ ಟೈಮು 2028ಕ್ಕೆ ಮಾತಾಡೋಣ ಬಿಡಿ. ಹೆಂಗೆ ಗೊತ್ತಿಲ್ಲಪ್ಪ ನನಗೆ, ನಾನು ಭವಿಷ್ಯ ನನಗೆ ಭವಿಷ್ಯ ಹೇಳೋ. ದೇವೇಗೌಡರಿಗೆ ರಾಜ್ಯಸಭಾ ಸ್ಥಾನ ಮುಖ್ಯವೇ ಅಲ್ಲ. ದೇವೇಗೌಡರು ರಾಜ್ಯಸಭೆಯ ಸ್ಥಾನವನ್ನ ಕೇಳಿರಲಿಲ್ಲ. ಮೈಸೂರಿನಲ್ಲಿ ಮಾಜಿ ಸಚಿವ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದು, ದೇವೇಗೌಡರು ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿ ಬಂದವರು. ದೇವೇಗೌಡರಿಗೆ ರಾಜ್ಯಸಭಾ ಸ್ಥಾನ ದೊಡ್ಡದೇನಲ್ಲ ಅಂದಿದ್ದಾರೆ ರೇವಣ್ಣ. ರಾಜ್ಯಸಭಾ ಸೀಟ್ಗೆ ಅರ್ಜಿ ಹಾಕೊಂಡಿದ್ರು ಸರ್. ನಾನೇನು ಹೇಳೋಕ್ಕೂ ಇಲ್ಲ, ಅಥವಾ ದೇವೇಗೌಡರು ಹೇಳಿಲ್ಲ, ಕುಮಾರಣ್ಣರು ಹೇಳಿಲ್ಲ, ನಾವೇನಾದ್ರು ಕೇಳಕ್ಕೆ ಹೋಗಿದ್ದೀವಿ ಸರ್. ದೇವೇಗೌಡರು ಅಂತ ಪ್ರಧಾನಮಂತ್ರಿ ಹುದ್ದೆನೇ ಬಿಟ್ಟು ಬಂದವರು ಕಂಟಿನ್ಯೂ ಆಗಿ ಅಂತ ಹೇಳಿ ಅವತ್ತು ವಾಜಪೇಯಿ ಹೇಳಿದ್ರು. ಏನಾದ್ರು ಸೀತಾರಾಮ್ ಕೇಸಿಯವ್ರ ಹತ್ರ ತಪ್ಪಾಯಿತು ಅಂದಿದ್ರೆ ದೇವೇಗೌಡರು ಮತ್ತೆ ಪ್ರಧಾನಮಂತ್ರಿಯಾಗಿ ಉಳಿಬೋದಾಯಿತು. ದೇವೇಗೌಡರದು ಸ್ವಾಭಿಮಾನ ಇದೆ. ಅವರು ಈಗ ನಮಗಿರೋದು ಮೋದಿಯವ್ರು ಮುಖ್ಯ, ನಮಗೆ ಬಾಕಿ ವಿಷಯ ಎಲ್ಲ ನಮಗಿಲ್ಲ. ಮೋದಿಯವ್ರನ್ನ ಈ ರಾಷ್ಟ್ರದಲ್ಲಿ ಇವತ್ತು ಕೈ ಬಲಪಡಿಸ್ಬೇಕು. ಅದಕ್ಕೆ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.